ಇವತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಂತಹ ದಿನ. ಇದು ಭಾರತ ದೇಶದ ಧ್ವಜ ಆದರೆ ದೇವಭೂಮಿ ಇದು ನಮ್ಮ ಭಾರತ ಭೂಮಿ. ಅಂತಹ ದೇವಭೂಮಿ, ತತ್ವಜ್ಞಾನದ ಭೂಮಿ, ಧರ್ಮದ ಭೂಮಿ, ಅಧ್ಯಾತ್ಮದ ಭೂಮಿ ಇದು ನಮ್ಮ ಭರತ ಭೂಮಿ, ಇದು ನಮ್ಮ ಭಾರತ ದೇಶ. ಅಂತಹ ಭಾರತ ದೇಶದ ಜಯ, ವಿಜಯ, ಸ್ವಾತಂತ್ರ್ಯ ಸಿಕ್ಕಂತಹ ದಿನ. ಆ ದೇವಭೂಮಿಯಾಗಿರತಕ್ಕಂತಹ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟವನು ಆ ಪರಮಾತ್ಮನೇ. ಆದರೆ ಎಲ್ಲ ಭಾರತದ ಪ್ರಿಯ ಭಗವದ್ಭಕ್ತರೇ, ತಿಳಿದುಕೊಳ್ಳಿ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ತಿಳಿದುಕೊಳ್ಳಬೇಡಿ. ಸ್ವಾತಂತ್ರ್ಯ ಒಂದರ್ಥದಲ್ಲಿ ಸಿಕ್ಕಿದೆ, ಇನ್ನೊಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಗಬೇಕು. ಮಾನಸಿಕವಾಗಿ ಸ್ವಾತಂತ್ರ್ಯ ಬೇಕು. ಪಾಶ್ಚಾತ್ಯರ ವೇಷ, ಪಾಶ್ಚಾತ್ಯರ ವಿದ್ಯೆ, ಪಾಶ್ಚಾತ್ಯರ ಭೂಷಣ, ಅವರ ರೀತಿ, ಅವರ ನೀತಿ, ಅದನ್ನೇ ಅನುಸರಣೆ ಮಾಡಿದರೆ ನಮ್ಮ ಜೀವನದ ಧನ್ಯತೆ ಅನ್ನುವ ಒಂದು ಮಾನಸಿಕವಾದ ಏನೊಂದು ಪ್ರವೃತ್ತಿ ಇದೆ, ಇದು ಹೋಗಬೇಕು. ನಮ್ಮದೇ ಆಗಿರುವಂತಹ ಏನು ತತ್ವಜ್ಞಾನ ಇದೆ, ನಮ್ಮದೇ ಆದ ಭಾರತೀಯ ಸನಾತನ ಸಂಸ್ಕೃತಿ ಏನಿದೆ, ವೈದಿಕ ಧರ್ಮ ಏನಿದೆ, ಸನಾತನ ಧರ್ಮ ಏನಿದೆ, ಅಂತಹ ಶುದ್ಧವಾದ ಸನಾತನವಾದ ವೈದಿಕವಾದ ಆ ಧರ್ಮ, ವೈದಿಕ ಧರ್ಮ, ವೈಷ್ಣವ ಧರ್ಮ, ವಿಷ್ಣು ಸರ್ವೋತ್ತಮತ್ವದ ಆ ದೀಕ್ಷೆ ಅದು ನಮ್ಮಲ್ಲಿ ಬರಬೇಕು. ಭಗವಂತ ಸರ್ವೋತ್ತಮ, ನಾವು ಅವನ ದಾಸರು. ವೇದಗಳು, ಶಾಸ್ತ್ರಗಳು, ಇತಿಹಾಸಗಳು, ಪುರಾಣಗಳು ನಮ್ಮ ದೇಶದ ದೊಡ್ಡ ಆಸ್ತಿ. ಜಗತ್ತಿನ ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಧಾರ್ಮಿಕ ವಿಷಯದಲ್ಲಿ ಮಾರ್ಗದರ್ಶಕರಾಗಿರುವಂತೆ ನಮ್ಮ ಭಾರತ ದೇಶದ ಒಬ್ಬೊಬ್ಬ ಜನರು ಆದರೆ ಆಗ ನಿಜವಾದ ಭಾರತದ ಸ್ವಾತಂತ್ರ್ಯ ಬಂದಂತೆ. ಅಂತಹ ಸ್ವಾತಂತ್ರ್ಯದ ಕನಸನ್ನು ನಾವು ಕಾಣೋಣ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡೋಣ. ಧರ್ಮೋ ರಕ್ಷತೆ ರಕ್ಷಿತಃ. ಅಂತಹ ಶ್ರೇಷ್ಠವಾದ ವೈದಿಕ ಸನಾತನ ಧರ್ಮದ ಸ್ಥಾಪನೆಯನ್ನು ಪುನಃ ಮಾಡುವ ಮೂಲಕ ಭಾರತ ದೇಶದ ಸ್ವಾತಂತ್ರ್ಯ ನಮಗೆಲ್ಲ ಸಿಗುವಂತೆ ಆ ಭಗವಂತ ಅನುಗ್ರಹ ಮಾಡಲಿ.